ವಾರ್ತೆಯ ಮುಖ್ಯಾಂಶಗಳು. ಮಾರಿಕಾಂಬಾ ದೇವಾಲಯದ ಆಡಳಿತ ಮಂಡಳಿಗೆ ಆಯ್ಕೆಯಾಗಿರುವ ಧರ್ಮದರ್ಶಿಗಳು. ಮಾರಕಾಸ್ತ್ರಗಳಿಂದ ಹೊಡೆದಾಡಿದ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ. ಗುಂಡು ಹಾರಿಸಿ ಕಡವೆ ಮತ್ತು ಬರ್ಕ ಕಾಡು ಪ್ರಾಣಿಯನ್ನು ಕೊಂದು ವಾಹನದಲ್ಲಿ ಸಾಗಿಸುತ್ತಿದ್ದ ಆರೋಪಿಗಳು. ಮಾವು ಮತ್ತು ಹಲಸಿನ ಮೇಳಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಪೌಷ್ಟಿಕ ಆಹಾರದ ಸೇವನೆಯಿಂದ ಕ್ಷಯರೋಗ ಬೇಗ ಗುಣಮುಖ, ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಧುಕರ್ ಪಾಟೀಲ್. ಶಿರಸಿಯ ಯಲ್ಲಾಪುರ ರಸ್ತೆಯು ಹಣ್ಣುಗಳ ರಾಜ್ಯ ಮಾವಿನ ಹಣ್ಣಿನಿಂದ ಹಾಗೂ ಹಲಸಿನ ಹಣ್ಣಿನ ಘಮಘಮಿಸುವ ಸುವಾಸನೆಯ ಪರಿಮಳದಿಂದ ತುಂಬಿ ಹೋಗಿದ್ದು, ಇದಕ್ಕೆ ಕಾರಣ ಅಂಬೇಡ್ಕರ್ ಭವನದಲ್ಲಿ 3 ದಿನಗಳ ಕಾಲ ನಡೆಯುತ್ತಿರುವ ಹಲಸು ಮತ್ತು ಮಾವಿನ ಮೇಳ. ಈ ಮೇಳಕ್ಕೆ ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇದರ ಪರಿಣಾಮ ಸಂಜೆಯಾದಂತೆ ಅಂಬೇಡ್ಕರ್ ಭವನದಲ್ಲಿ ಹಲಸು ಮತ್ತು ಮಾವಿನ ಹಣ್ಣಿಗೆ ಮನಸೋತು ಹಣ್ಣು ಪ್ರಿಯರು ಅಂಬೇಡ್ಕರ್ ಭವನದತ್ತ ಹೆಜ್ಜೆ ಹಾಕುತ್ತಿದ್ದಾರೆ. ಸಂಜೆಯಾದಂತೆ ಅಂಬೇಡ್ಕರ್ ಭವನ ಹಣ್ಣು ಪ್ರಿಯರಿಂದ ತುಂಬಿ ಹೋಗಿತ್ತು. ಹಣ್ಣು ಸವಿಯುವ ಜೊತೆಗೆ ಮಹಿಳೆಯರು ಧರಿಸುವ ವಿವಿಧ ಕಾಸ್ಮೆಟಿಕ್ಗಳು ಮಾರಾಟ ಮತ್ತು ಪ್ರದರ್ಶನದ ವ್ಯವಸ್ಥೆ ಕಲ್ಪಿಸಿದ್ದರಿಂದ ಅಂಬೇಡ್ಕರ್ ಭವನ ಆಕರ್ಷಣೀಯ ಕೇಂದ್ರವಾಗಿ ಹೊರಹೊಮ್ಮುತ್ತಿದೆ. ಸಸ್ಯಾಹಾರ ಹಾಗೂ ಮಾಂಸಾಹಾರದ ಊಟ ಹಾಗೂ ಉಪಹಾರಕ್ಕಾಗಿ ಜಿಲ್ಲೆಯ ಮನೆಮಾತಾಗಿರುವ ಹೋಟೆಲ್ ಗೋವರ್ಧನ. ನಮ್ಮಲ್ಲಿ ಉತ್ತರ ಭಾರತ, ದಕ್ಷಿಣ ಭಾರತದ ರುಚಿ ಮತ್ತು ಶುಚಿಯಾದ ಊಟೋಪಚಾರದ ಜೊತೆಗೆ ಚಿಕನ್ ಐಟಂ, ಮಟನ್ ಐಟಂ, ಫಿಶ್, ಚಿಕನ್, ಎಗ್ ಥಾಲಿ ಮೀಲ್ಸ್ ಹಾಗೂ ಮಟನ್ ಐಟಮ್ಸ್, ರೈಸ್ ಐಟಮ್ಸ್ ಹಾಗೂ ಎಗ್ ಐಟಮ್ಸ್ ಕೂಡ ಇಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಊಟೋಪಚಾರದಲ್ಲಿ ಗ್ರಾಹಕರ ಸೇವೆಯೇ ನಮ್ಮ ಗುರಿ. ಕಡಿಮೆ ವೆಚ್ಚದಲ್ಲಿ ಆರೋಗ್ಯಕರವಾದ, ಶಿಸ್ತುಬದ್ಧವಾದ, ರುಚಿ ಶುಚಿಯಾದ ಊಟಕ್ಕಾಗಿ ಒಮ್ಮೆ ಸಂಪರ್ಕಿಸಿ ನ್ಯೂ ಗೋವರ್ಧನ ವೆಜ್ ಅಂಡ್ ನಾನ್ ವೆಜ್ ಹೋಟೆಲ್, ಅಂಬೇಡ್ಕರ್ ಭವನ ಪಕ್ಕದಲ್ಲಿ, ಯಲ್ಲಾಪುರ ರಸ್ತೆ, ಶಿರಸಿ. ಇಲ್ಲಿ ಪಾರ್ಸಲ್ ಸೇವೆ ಕೂಡ ಲಭ್ಯವಿದೆ. ಮೊಬೈಲ್ 9551514771 9591514771. ಕರ್ನಾಟಕದ ಪ್ರಸಿದ್ಧ ಶಕ್ತಿಪೀಠ ಶ್ರೀ ಮಾರಿಕಾಂಬಾ ದೇವಾಲಯದ ಧರ್ಮದರ್ಶಿಗಳಾಗಿ ವಿನಾಯಕ್ ಎಸ್ ಸೇಠ್, ಅರ್ಚನಾ ರಾಘವೇಂದ್ರ ಹೊನ್ನಾವರ, ರವಿ ಬೆಳ್ಳಿಮನೆ, ಕೇಶವ್ ಜಿ ಹೆಗಡೆ ಹಾಗೂ ಅಶೋಕ್ ಎಸ್ ಪವರ್ ಆಯ್ಕೆಯಾಗಿದ್ದಾರೆ ಎಂದು ದೇವಸ್ಥಾನದ ಮೂಲಗಳು ತಿಳಿಸಿವೆ. ನಿನ್ನೆಯಷ್ಟೇ ಕಾರವಾರದಲ್ಲಿ ಸಂದರ್ಶನ ಪ್ರಕ್ರಿಯೆ ಮುಕ್ತಾಯಗೊಂಡಿತ್ತು. ಪೌಷ್ಟಿಕ ಆಹಾರದ ಕೊರತೆಯಿಂದ ಕ್ಷಯ ರೋಗಿಯು ಬೇಗ ಚೇತರಿಸಿಕೊಳ್ಳಲಾರ. ಸೂಕ್ತ ಚಿಕಿತ್ಸೆಯ ಜೊತೆಗೆ ಪೌಷ್ಟಿಕ ಆಹಾರದ ಸೇವನೆಯಿಂದ ಮಾತ್ರ ಕ್ಷಯ ರೋಗವನ್ನು ಬೇಗ ಗುಣಪಡಿಸಬಹುದು. ಇದು ಕ್ಷಯ ಮುಕ್ತ ಭಾರತದ ನಿರ್ಮಾಣಕ್ಕೆ ನಾಂದಿಯಾಗಿದೆ. ಕ್ಷಯ ರೋಗ ನಿರ್ಮೂಲನಾ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಈ ದಿಶೆಯಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗಬೇಕು ಎಂದು ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಮಧುಕರ್ ಪಾಟೀಲ್ ಅವರು ಅಭಿಪ್ರಾಯಪಟ್ಟರು. ಅವರು ಶಿರಸಿಯ ಭಾರತ ಸೇವಾದಳ ಸಭಾಂಗಣದಲ್ಲಿ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಂದ ನಡೆದ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರದ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಹಿರಿಯ ಕ್ಷಯರೋಗ ಚಿಕಿತ್ಸಾ ಮೇಲ್ವಿಚಾರಕರಾದ ಶ್ರೀ ಉದಯ್ ಶಂಕರ್ ಭಂಡಾರಿ ಮಾತನಾಡಿ, ವೈದ್ಯಾಧಿಕಾರಿಗಳು ಕೇವಲ ಚಿಕಿತ್ಸೆ ನೀಡುವುದಕ್ಕಷ್ಟೇ ಅಲ್ಲ, ಮಾನವೀಯ ನೆಲೆಯಲ್ಲಿ ಕೆಲಸ ಮಾಡಲು ತಾವು ಸದಾ ಸಿದ್ಧ. ರೋಗಿಗಳ ಜೊತೆಗೆ ನಾವು ಯಾವಾಗಲೂ ನಿಲ್ಲುತ್ತೇವೆ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಪೌಷ್ಟಿಕ ಆಹಾರದ ಬೆಂಬಲ ಕ್ಷಯ ರೋಗಿಗಳಿಗೆ ನಿಜವಾದ ಬಲವಾಗಿದೆ. ಈ ನಿಟ್ಟಿನಲ್ಲಿ ವೈದ್ಯಾಧಿಕಾರಿಗಳು ದಾನಿಗಳ ರೂಪದಲ್ಲಿ ಮುಂದೆ ಬರುವುದು ಶ್ಲಾಘನೀಯವಾದದ್ದು ಎಂದು ಹೇಳಿ ಕ್ಷಯ ರೋಗಿಗಳಿಗೆ ಪಾಲಿಸಬೇಕಾದ ವಿಧಾನವನ್ನು ವಿವರಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು, ತಾಲೂಕು ಆರೋಗ್ಯ ಅಧಿಕಾರಿಗಳು, ಕಚೇರಿಯ ಸಿಬ್ಬಂದಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ದಿನಾಂಕ 4/6/2026 ಸಂಜೆ 6:30 ಗಂಟೆಗೆ ಶಿರ್ಸಿ ನೆಹರು ನಗರದಲ್ಲಿ ಕೆಲಸ ಮಾಡಿದ ಹಣದ ವಿಚಾರವಾಗಿ ಆರಂಭವಾದ ಜಗಳದಲ್ಲಿ ಮಾರಾಮಾರಿಯಾಗಿ ನೆಹರು ನಗರದ ತಾರಿಕ್, ಪರ್ವೇಜ್, ಅಬ್ರಾರ್, ಸುಹೇಲ್ ಎನ್ನುವರು ಮಾರಕಾಸ್ತ್ರಗಳಿಂದ ಹೊಡೆದಾಡಿಕೊಂಡಿದ್ದಾರೆ. ಈ ವಿಚಾರವಾಗಿ ಶಿರ್ಸಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣಗಳು ದಾಖಲಾಗಿ ಕೊಲೆ ಪ್ರಯತ್ನ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾಗಿದೆ. ನ್ಯಾಯಾಲಯವು ಆರೋಪಿಗಳಿಗೆ 15 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ.
ಕಾಡು ಪ್ರಾಣಿ ಕೊಂದು ಮಹೇಂದ್ರ ಪಿಕಪ್ನಲ್ಲಿ ಸಾಗಿಸುತ್ತಿದ್ದ ಆರೋಪಿಗಳಾದ ಸಿದ್ದಾಪುರ ತಾಲೂಕಿನ ಹೊಸೂರಿನ ವೀರೇಂದ್ರ ಮಾರುತಿ ನಾಯ್ಕ್, ಕುಂಬಾರಕುಳಿಯ ಶಿವಾನಂದ ಮಹಾಬಲೇಶ್ವರ ನಾಯ್ಕ್ ಹಾಗೂ ಸುಕ್ಕಂತಿಯ ವಾಸುದೇವ ಈರಾ ನಾಯ್ಕ್ ಎಂಬುವರನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಬಂಧಿಸಿದ್ದಾರೆ. ಗುಂಡು ಹಾರಿಸಿ ಕಡವೆ ಮತ್ತು ಬರ್ಕ ಕಾಡು ಪ್ರಾಣಿಯನ್ನು ಕೊಂದು ವಾಹನದಲ್ಲಿ ಸಾಗಿಸುತ್ತಿದ್ದ ಆರೋಪಿತರನ್ನು ಸೇರಿದಂತೆ ಕೃತ್ಯಕ್ಕೆ ಬಳಸಿದ ವಾಹನ, ಪ್ರಾಣಿ ಮತ್ತು ಬಂದೂಕನ್ನು ಅರಣ್ಯ ಇಲಾಖೆಯವರು ವಶಕ್ಕೆ ಪಡೆದಿದ್ದಾರೆ. ಹೊಸೂರು ಗ್ರಾಮ ಅರಣ್ಯ ಸರ್ವೆ ನಂಬರ್ 210ರಲ್ಲಿ ಗದ್ದೆಗೆ ಹೋಗುವ ರಸ್ತೆಯಲ್ಲಿ ಘಟನೆ ಸಂಭವಿಸಿದೆ. ವಾಹನ ತಡೆದು ಪರಿಶೀಲನೆ ನಡೆಸಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಶಿರ್ಸಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಸಂದೀಪ್ ಎಚ್ ಸೂರ್ಯವಂಶಿ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಪವಿತ್ರ ಯುಜೆ ಮಾರ್ಗದರ್ಶನ ಹಾಗೂ ಸಿದ್ದಾಪುರ ವಲಯ ಅರಣ್ಯ ಅಧಿಕಾರಿ ಅಜಯ್ ಕುಮಾರ್ ಎಂಎಸ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಉಪವಲಯ ಅರಣ್ಯ ಅಧಿಕಾರಿ ರಾಘವೇಂದ್ರ ಆರ್ಡಿ, ಕುಲಾಶೀರ್ ಎಂ ನಂದಾಪ್, ಗುಡ್ಡದಯ್ಯ ಅಪ್ಪಿನಬೈಲ್, ಅಡಿವೆಪ್ಪ ಸಂಗಪ್ಪ ಕನ್ನೂರ್ ಇತರರು ಪಾಲ್ಗೊಂಡಿದ್ದರು.